ಪುತ್ತಿಲ ಪರಿವಾರವನ್ನ ಬಿಜೆಪಿ ಜೊತೆ ವಿಲೀನಗೊಳಿಸಲು ಸಿದ್ಧವಿದ್ದೇವೆ ಹೊರತು ಕ್ಷಮೆಯಾಚಿಸುವ ಪ್ರಶ್ನೆಯೇ ಇಲ್ಲ ಎಂದು ಪುತ್ತಿಲ ಪರಿವಾರದ ಮುಖಂಡ ಶ್ರೀಕೃಷ್ಣ ಉಪಾಧ್ಯಾಯ ಅವರು ತಿಳಿಸಿದ್ದಾರೆ. ಏನೋ 3 ದಿನಗಳಲ್ಲಿ ಬಿಜೆಪಿ ನಾಯಕರು ನಮ್ಮ ಬಳಿ ಬಂದು ತಮ್ಮ ನಿರ್ಧಾರವನ್ನ ತಿಳಿಸಬೇಕು. ಇಲ್ಲವಾದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಟೊಂಕ ಕಟ್ಟಿ ನಿಲ್ಲೋದು ಶತಸಿದ್ಧ ಎಂದಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲ ಯಾವುದೇ ಪಕ್ಷದ ನಾಯಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿಲ್ಲ. ಅನ್ಯಾಯ ಆದಾಗ ನಾವು ಮಾತನಾಡುವುದು ತಪ್ಪ ಎಂದು ಪ್ರಶ್ನೆ ಮಾಡಿದ್ದಾರೆ. ಈ ಅನ್ಯಾಯದ ಪರಂಪರೆ ಪುತ್ತೂರಿನಲ್ಲಿ ಅಂತ್ಯವಾಗಬೇಕು. ನಾವು ಪಕ್ಷ ಸೇರಲು ಕೇವಲ 4 ಜನ ಮಾತ್ರ ಅಡ್ಡಿಯಾಗಿದ್ದಾರೆ ಹೊರತು 32,000 ಜನ ವಿರೋಧ ಇಲ್ಲ ಎಂದು ತಿಳಿಸಿದ್ದಾರೆ. ಪ್ರಾಮಾಣಿಕ 35 ವರ್ಷಗಳಿಂದ ಕೆಲಸ ಮಾಡಿದ ಅರುಣ್ ಕುಮಾರ್ ಪುತ್ತಿಲ ಒಳಗೆ ಬಂದ್ರೆ ನಮ್ಮ ಕುರ್ಚಿಗೆಯಲ್ಲಿ ಪೆಟ್ಟು ಬಿದ್ದೀತೋ ಅಂತ ಬಿಜೆಪಿ ಹೈಕಮಾಂಡ್ ಶುದ್ಧವೇ ಇದೆ. ಯಾವಾಗ ಅರುಣರು ಒಳಗೆ ಬರ್ತಾರೆ ಅಂತ ಪುತ್ತೂರು ಸರಿಯಾಗಬೇಕು. ಮಂಗಳೂರನ್ನ ಕಳ್ಕೊಳ್ಬಾರ್ದು. ಯಾವಾಗ ಆದ್ರೆ ಮಂಗಳೂರಿನ ಕೂಡ ಅಲ್ಲ, ಬರೀ ಪುತ್ತೂರಿನ 1, 2, 3, 4 ಜನ ಮಾತ್ರ ಅಡ್ಡಿ. ಬಿಟ್ರೆ 32,000ದಲ್ಲಿ ಯಾರು ಅಡ್ಡಿ? ಪುತ್ತಿಲ ಪರಿವಾರ ಮತ್ತು ಬಿಜೆಪಿ ಒಂದಾಗಬೇಕು ಅಂತ ಹೈಯೆಸ್ಟ್ ಕೆಲಸ ಮಾಡಿದ್ದು ಬಿಜೆಪಿಯೋ ಪುತ್ತಿಲ ಪರಿವಾರ ಒಂದೊಂದ್ಸಲ ಅಧ್ಯಯನ ಮಾಡಿ ಆಗ ಗೊತ್ತಾಗ್ತದೆ ನಮ್ಮ ಮನಸ್ಸೇನು ಅಂತ. ಹಾಗಾಗಿ ನಾವು ಒಂದಾಗುವುದಕ್ಕೆ ಸಿದ್ಧರಿದ್ದೇವೆ. ಯಾರನ್ನು ನಾವು ಬೈಲಿಲ್ಲ, ಹಾಗಾಗಿ ಕ್ಷಮೆ ಕೇಳೋ ಪ್ರಶ್ನೆಯೇ ಇಲ್ಲ. ಒಂದು ನೋಡಿ, ನಮಗೆ ಎಲ್ಲರ ಮೇಲೆ ಅಪಾರವಾದ ಗೌರವ ಇದೆ. ನರೇಂದ್ರ ಮೋದಿಗಾಗಿ ಈ ಲೋಕಸಭಾ ಇಲೆಕ್ಷನ್ ನಲ್ಲಿ ಕೆಲಸ ಮಾಡಬೇಕು ಅಂತ ಮನಸ್ಸಿದೆ. ಆದ್ರೆ ಪಾಪ ವಾಟ್ಸಪ್ ಗ್ರೂಪ್ಗಳಲ್ಲಿ ಮುಹೂರ್ತ ಫಿಕ್ಸ್ ಅಂತವರು ಏನು ಆಗಿರುವುದಿಲ್ಲ. ಆದ್ರೆ ನಾವು ಪುತ್ತಿಲ ಪರಿವಾರದವರು ಒಂದು ಮುಹೂರ್ತ ಫಿಕ್ಸ್ ಮಾಡುತ್ತೇವೆ. ಇವತ್ತಿನಿಂದ 3 ದಿನದ ಒಳಗಾಗಿ ಫೈನಲ್ ಗಡುವು. ನೀವು ನಮ್ಮನ್ನ ಕಾಯಿಸುವುದು ಬೇಡ, ನಮ್ಮನ್ನ ಸತಾಯಿಸುವುದು ಬೇಡ, ಯಾರೂ ಬೇಡ. ಈ 4 ಜನರನ್ನ ಸರಿ ಮಾಡಿ ಇವತ್ತಿನಿಂದ 3 ದಿನಗಳ ಒಳಗಾಗಿ ಪುತ್ತೂರು ರಾಜಕೀಯ ಸರಿಯಾಗಲಿಲ್ಲ ಅಂತಂದರೆ ಪುತ್ತಿಲ ಪರಿವಾರ ನಾವು ಒಂದು ಸಾಮಾಜಿಕ ಸಂಘಟನೆ ಅಂತ ಹುಟ್ಟಿಕೊಂಡದ್ದು ಹೌದಾಗಿದ್ದರೂ ಮುಂದೆ ನಾವು ಅನಿವಾರ್ಯವಾಗಿ ರಾಜಕೀಯ ಕ್ಷೇತ್ರಕ್ಕೆ